ಪ್ರಧಾನ ಶ್ರೀಮದ್ ವೆಂಕಟನಾರಾಯ ಶ್ರೀನಿವಾಸನಾಯ ಮಂಗಳ. ಈಗ ಎಲ್ಲರಿಗೂ ಹೊಟ್ಟೆ ಹಸಿವಾದ ಟೈಮ್. ಜಠರಾಗ್ನಿ ಉರಿಬೇಕಾದ್ರೆ ಯೋಗಾಗ್ನಿ ಅಂತ ಮಾತಾಡಬಾರ್ದು ಅಂತಿದೆ. ಹಾಗಾಗಿ ಶ್ರೀನಿವಾಸನ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೇನೆ. ಭಗವಂತನ ನಾನಾ ರೂಪ ಇದೆ. ಅದರಲ್ಲಿ ಪರಬ್ರಹ್ಮ ಸ್ವರೂಪದಲ್ಲಿ ಭಗವಂತ 2 ಅವತಾರದಲ್ಲಿ ನಾವು ನೋಡ್ತೀವಿ. ಒಂದು ಕೃಷ್ಣಾವತಾರ ಮತ್ತೆ ನರಸಿಂಹಾವತಾರ. ಮುಖಾತ್ ರುದ್ರ ನಕಾತ್ ರುದ್ರ ಶರೀರಾತ್ ವಿಷ್ಣು. ಆದರೆ ಆ ಅವತಾರ ಹೆಚ್ಚೊತ್ತು ಭೂಮಿ ಮೇಲೆ ನಿಲ್ಲಿಲ್ಲ, ಕೆಲಸ ಮುಗಿಸಿಕೊಳ್ಳುತ್ತದೆ. ನೆಕ್ಸ್ಟ್ ಅವತಾರ ಇರೋದು ಕೃಷ್ಣ ಅವತಾರ. ಸ್ವಾಮೀಜಿ ಗುರುಗಳ ಬಗ್ಗೆ ಹೇಳ್ತಾ ಇತ್ತು. ಅದು 14 ಕರೆಗಳಿಂದ ಕೂಡಿದೊಂದು ಪೂರ್ಣಾವತಾರ. ಕಲಿಯುಗದಲ್ಲಿ ಆ ಅವತಾರವನ್ನ ಭಗವಂತ ಶರೀರ ಧರಿಸಿರೋ ಜಾಗ ಯಾವುದಕ್ಕೆ ಅರ್ಚಾವತಾರ ಅಂತಾರೆ. ಅರ್ಚ ಅಂದ್ರೆ ಸ್ವಯಂ ಕಲ್ಲಾಗಿರೋದು ಭಗವಂತ, ಕಲ್ಲಿಂದ ಗೆದ್ದಿದ್ದಲ್ಲ. ಹಾಗಾಗಿ ತಿರುಮಲದಲ್ಲಿ ಯಾವ ದೇವರಿದೆ ಅದು ಅರ್ಚಾವತಾರ. ಅಂದ್ರೆ ನಮ್ಮ ಹಾಗೆ ನಮ್ಮ ಮಧ್ಯೆ ಇರ್ತಾ ಇರೋ ಅವತಾರ. ನಾವು ಹೋದಾಗ ನಾನೊಬ್ಬ ಹೀಗೆ ಸ್ಟ್ಯಾಚ್ಯೂ ತರ ನಿಂತರೆ ಹೇಗಿರುತ್ತೆ ಆ ಥರ ಭಗವಂತ ಅಲ್ಲಿ ನಿಂತಿದ್ದಾನೆ ಕಲಿಯುಗ ಮುಗಿಯೋ ತನಕ. ಕಾರಣ ಏನು ಅಂತ ಹೇಳಿದ್ರೆ ಕಲಿಯ ಕಲ್ಮಶವನ್ನ ತಾನೆಳ್ಕೊಳ್ತಾನಂತೆ ಭಕ್ತರು. ಅದಕ್ಕೆ ಅವನಿಗೆ ಹೆಸರಿದೆ ವೆಂಕಟೇಶ್ವರ. ಆದೌ ಪಾದೌ ವಿಷ್ಣು ಉದರೇ ಬ್ರಹ್ಮ ಮುಖಾತ್ ರುದ್ರ. ಭಗವಂತನ ಪಾದದಲ್ಲಿ ವಿಷ್ಣು ತತ್ವ, ಉದರದಲ್ಲಿ ಬ್ರಹ್ಮನಾಮಿ ಇದೆ. ಇದನ್ನು ನೀವು ಪಂಡರಾಪುರದಲ್ಲಿ ನೋಡಬಹುದು. ಮತ್ತೆ ಹಣೆ ಅವನಿಗೆ 3 ಕಟ್ಟಿದೆ. ಅದನ್ನು 3 ನಾಮದಿಂದ ಮುಚ್ತೀವಿ, ವಿಳಾಸ ಶುಣ್ಣ ಪಿಂಗಲ ಅಂತ ಹೇಳಿ. ಆ 3ನೇ ಚಕ್ಷುವನ್ನೇ ನಾವು ನೋಡಲ್ಲ. ಅದು ನೋಡ್ಲಿಕ್ಕೂ ಅಗ್ನಿನೇತ್ರ ಅಂತದೆ. ಸೊ ಅಲ್ಲಿ ಭಗವಂತ ಓಂಕಾರ ಸ್ವರೂಪಿಯಲ್ಲಿದ್ದಾನೆ. ಅದಕ್ಕೆ ವೆಂಕಟೇಶ್ವರ ಅಂತ. ಅಲ್ಲಿ ಈಶ್ವರ ತತ್ವವೂ ಉಂಟು, ಬ್ರಹ್ಮತತ್ವವೂ ಉಂಟು, ವಿಷ್ಣು ತತ್ವವೂ ಉಂಟು. ಭಗವಂತ ಪರಬ್ರಹ್ಮ ಸ್ವರೂಪಿಯಾಗಿದೆ. ಅಮ್ಮನವರು ಅಲ್ಲಿ 3 ರೂಪದಲ್ಲಿದ್ದಾಳೆ. ಇಚ್ಛಾ, ಕ್ರಿಯಾ, ಜ್ಞಾನ. ಒಂದು ಪದ್ಮಾವತಿ, ಜಡಮಾಯ, ಮಹಾಮಾಯ, ಮತ್ತೆ ಜ್ಞಾನವನ್ನು ಕೊಡೋರು ಅವಳು ಅರೂಹಲಕ್ಷ್ಮಿ. ಭಗವಂತನ ವಕ್ಷಸ್ಥಳದಲ್ಲಿರ್ತಾಳಂತೆ. ಈಗಷ್ಟೇ ಪುರೋಹಿತರು ನಾರಾಯಣ ಸೂಕ್ತವನ್ನು ಹೇಳಿದರು. ಅದರಲ್ಲಿ ಊರ್ವ ಕಮಲದ ಹಾಗೆ ನೀನು ಊರ್ವಮುಖಿಯಾಗಿದ್ದಿ, ಅದನ್ನು ಹೀಗಿದ್ದಿ, ಕೆಳಗಿದ್ದಿ. ಆ ಜೀವನದ ಮೇಲೆತ್ತವನು ನೀನು. ಇದು ನಮ್ಮ ದೇಹದಲ್ಲಿ ಹೃದಯದಲ್ಲಿ 2 ಹೃದಯ. ಇದು ಜೀವ ಇರೋ ಭಾಗ. ಲೋಟಸ್ ಹೇಗೋ ಬೇಕಾದ್ರೆ ನೋಡಿ ಹಾರದಲ್ಲಿ ಈ ಭಾಗ ಇದೆಯಲ್ಲ, ಇದು ಆಧ್ಯಾತ್ಮ ಹೃದಯ. ಇದು ಆದಿ ಭೌತಿಕ, ಇದು ಆದಿ ದೈವಿಕ. ಸ್ವಾಮೀಜಿ ಹೇಳಿದ್ರು ಶಿವ ಮತ್ತೆ ಶಕ್ತಿ ಅದೆರಡು ಬೇರೆ. ಕರೆಂಟಿಂದ ಉಂಟಾಗುವ ಬಿಸಿಯನ್ನು ಶಕ್ತಿ ಅಂತೀವಿ. ಆ ಶಕ್ತಿ ಎಲ್ಲ ಕೆಲಸವೂ ಮಾಡ್ತಿರ್ತಾಳೆ. ಫ್ರಿಡ್ಜಲ್ಲೂ ಇರುತ್ತೆ ಕರೆಂಟು, AC ಯಲ್ಲೂ ಇರುತ್ತೆ, TV ಯಲ್ಲೂ ಇರುತ್ತೆ. ಹಾಗೆ ಅಮ್ಮನವರು ಮೂಲ ಪ್ರಕೃತಿಯಾದವರು ಆದಿಮಾಯಾಗಿ, ಮಹಾಮಾಯಾಗಿ, ಭೌತಿಕ ಮಾಯಾಗಿ ಎಲ್ಲ ಕಡೆ ಕೆಲಸ ಮಾಡ್ತಿರ್ತಾಳೆ. ಹೇಗೆ ಭಗವಂತ ಲಕ್ಷ್ಮಿಯನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ಲಲಿತಾ ಸಹಸ್ರ ಅನ್ನೋ ಶಬ್ದ ಬರುತ್ತೆ. ಹೃದಯ ಗ್ರಂಥಿ ಹೃದಯದಿಂದೇ ನಮ. ಭಗವಂತ ಇರುವುದು ಆ ಹೃದಯ ಗ್ರಂಥಿ ಹತ್ರ. ಸೊ ಹಾಗಾಗಿ ನಾವು ದುಡ್ಡು ಇಡುವುದಿಲ್ಲ. ಎಲ್ಲಿ ವೆಂಕಟರಮಣನ ಲಕ್ಷ್ಮಿ ಇದ್ದಾಳೆ, ನಿಮ್ಮ ನೋಟೆಲ್ಲ ಇಲ್ಲೇ ಇಡ್ತೀರಿ. ಜೊತೆಗೆ ಬಂಗಾರ ಹಾಕೋದು ಆ ಹೃದಯ. ಇದನ್ನ ಗಂಟಲನ್ನು ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದರ ಬ್ರಹ್ಮಗ್ರಂಥಿ. ಇಲ್ಲಿ ಅಮೃತವನ್ನು ಉತ್ಪತ್ತಿ ಮಾಡುವ ನಾಡಿಗಳು, ಇದನ್ನು ನಾವು ರುದ್ರ ಗ್ರಂಥಿ. ಈ 3 ಗ್ರಂಥಿಗಳನ್ನ ಶ್ರೀನಿವಾಸನ ಹತ್ರ ನೀವು ನೋಡಬಹುದು. ಇನ್ನೊಂದು, ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ನಮ್ಮ ವಾರದಲ್ಲಿ 7 ಇದೆ. ಕೊನೆ ಭಾನುವಾರ ಸಹಸ್ರಾರ ಚಕ್ರ. ಅವರ ಸಂಗೀತದಲ್ಲಿ 7 ನಾದ ಇದೆ. ಇಲ್ಲಿ 7 ಸಪ್ತಪದಿಗಳನ್ನಿಟ್ಟು ಸಪ್ತ ಸಮುದ್ರ, ಸಪ್ತ ನದ್ಯಾ, ಸಪ್ತ ಧಾಮ, ಈ ಎಲ್ಲ 7 ಋಷಿಗಳು ನೋಡಿದ್ದಾರೆ, ಮಾತೃಕೆಯಲ್ಲಿ ನೋಡಿದ್ದಾರೆ. ಅದೇ ಥರ ತಿರುಮಲದ ಭಾಗಗಳು ನೋಡಿದೆ. ಯಾರು ಒಳಗೋಗ್ತಾರೆ ಅದನ್ನು ಗಮನಿಸಿ. ತಿರುಪತಿ ಅನ್ನೋದು ದೊಡ್ಡ ಸೈನ್ಸ್. ಅದನ್ನೇ ಭೂವೈಕುಂಠ ಅಂತ. ನಮ್ಮ ಭೂಮಿಯಲ್ಲಿ ಮಹಾಭೂಮಿ ಅಂತ ಸ್ವಲ್ಪ ಜಾಗಗಳು. ಅದು ಈ ಮಣ್ಣಿನ ಹಾಗೆ ಅಲ್ಲ, ಅಲ್ಲಿ ಗಾಳಿಯೂ ಬೇರೆ ಇರುತ್ತೆ. ಆ ಮಹಾಭೂಮಿಯಲ್ಲಿ ಒಂದು ಕೈಲಾಸ ಪರ್ವತ, ಇನ್ನೊಂದು ತಿರುವಣ್ಣಾಮಲೈ, ಇನ್ನೊಂದು ನಿಮ್ಮ ಶಿವಗಂಗೆ ಸಮೇತ. ಅದು ಬಿಟ್ಟರೆ ತಿರುಮಲ.
ಆ ತಿರುಮಲದ ಮಣ್ಣು ನಮ್ಮ ಮಣ್ಣಲ್ಲ, ಅದನ್ನು ಸೈಂಟಿಫಿಕ್ಲಿ ರಿಸರ್ಚ್ ಮಾಡಿ ನೋಡಿದ್ದಾರೆ. ಮತ್ತೆ ತಿರುಪತಿಯಲ್ಲಿ ಲಕ್ಷ್ಮಿ 8 ತೀರ್ಥದಲ್ಲಿದ್ದಾಳಲ್ಲ, ಅಷ್ಟತೀರ್ಥ ಇದೆ. ಇದನ್ನು ಸ್ವಾಮೀಜಿ ಅದನ್ನು ಹೇಳ್ತಾರೆ, ನಾರದ, ತುಂಬೂರು ತೀರ್ಥ, ಸುದರ್ಶನ ಚಕ್ರತೀರ್ಥ, ಧಾರಾತೀರ್ಥ. ಹಿಂದೆ ಸುಬ್ರಹ್ಮಣ್ಯನಿಗೆ ಶನಿದೋಷ ಬಂದಾಗ ಅವರು ತಪಸ್ ಮಾಡ್ತಾರೆ. ಈ ನಮ್ಮ ಧಾರಾ ನದಿ ಇದೆಯಲ್ಲ ಕುಕ್ಕೇರಿ, ಅದರ ಮೂಲ ಇರೋದು ತಿರುಮಲದಲ್ಲಿ. ಅಲ್ಲಿ ಧಾರಾತೀರ್ಥ ಅಂತ ಒಂದು ಕಾಡೊಳಗಿದೆ, ಅಲ್ಲಿ ಫಾರೆಸ್ಟ್ ಅವರ ಪರ್ಮಿಷನ್ ಬೇಕಲ್ಲ ಹೋಗ್ಲಿಕ್ಕೆ. ಇನ್ನೂ ಒಂದು ತಿರುಪತಿ ಬಗ್ಗೆ ಹೇಳಬೇಕಂದ್ರೆ, ಈ ವೈಕುಂಠಕ್ಕೆ 4 ದ್ವಾರ ಇದೆ ನಮ್ಮ ಭೂಮಿಯಲ್ಲಿ. ಒಂದು ಶ್ರೀಲಂಕಾದಲ್ಲಿದೆ, ಒಂದು ಸೌತ್ ಆಫ್ರಿಕಾ, ಒಂದು ಸೌತ್ ಅಮೇರಿಕಾ, ಒಂದು ನೇಪಾಳ, ಇನ್ನೊಂದು ಸೌತ್ ಅಮೇರಿಕಾ, ಇನ್ನೊಂದು ತಿರುಮಲ. ಇವತ್ತು ಅದನ್ನು ಲಾಕ್ ಹಾಕಿಟ್ಟಿದ್ದಾರೆ. ಇದನ್ನ ರಾಮಾಯಣದಲ್ಲಿ ವಾನರದ್ರೊಳಗೆ ಹೋಗಿ ನೋಡ್ತಾರಂತೆ, ಆ ಗುಹೆಯಲ್ಲಿ ವಿಷ್ಣು ಮನೆಗಿರ್ತಾನೆ ಅಂತ ಅವ್ರು ಬಂದು ಹೇಳ್ತಾರೆ. ಅದು ನೇರ ವಿಷ್ಣು ಲೋಕಕ್ಕೆ ಕನೆಕ್ಟೆಡ್ ಆ ದ್ವಾರ ಇವತ್ತು ತಿರುಮಲದಲ್ಲಿದೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಕಲಿಯುಗದಲ್ಲಿ ತಿರುಪತಿ ಅನ್ನೋದು ಭೂವೈಕುಂಠ, ನಮಗೆ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಹೇಗೆ ಅಮೃತವನ್ನು ಪಾನ ಮಾಡಲಿಕ್ಕಾಗಲ್ಲ, ಈ ಕುಂಭಮೇಳದಲ್ಲಿ ಹೋಗಿ ಋಷಿಗಳ ಸ್ನಾನ ಮಾಡಿದ ನೀರಿಂದ ಅಮೃತತ್ವವನ್ನು ಪಡಿತೀವೋ, ಈ ಲೋಕದಲ್ಲಿ ಸದ್ಗತಿಯನ್ನು ಪಡೀಲಿಕ್ಕೆ ಕಲಿಯುಗದಲ್ಲಿ ಸುಲಭವಾದ ದಾರಿ ಏನಾಗಿದ್ರೆ, ಪುರಾಣಗಳಲ್ಲಿ ಭಾಗವತ, ಕಲಿಯುಗದಲ್ಲಿ ವಿಷ್ಣುವಿನ ದರ್ಶನ ತಿರುಮಲದಲ್ಲಿ. ಸೊ ಅದಕ್ಕೆ ಆ ಜಾಗವನ್ನು ಯಾವಾಗಲೂ ಹೇಳ್ತಾರೆ, ಆ ಜಾಗಕ್ಕೆ ಸಮವಾದ ಜಾಗ ಇಲ್ಲ, ನ ಭೂತೋ ನ ಭವಿಷ್ಯತಿ ಅಂತ ಹೇಳಿ. ಸೊ ಅಂಥ ಶ್ರೀನಿವಾಸ ಕಲ್ಯಾಣವನ್ನು ನೀವೆಲ್ಲ ನೋಡಿದ್ದೀರಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಅದೊಂದು ಆಚರಣೆ ಅಲ್ಲ, ಅದರಲ್ಲಿ ಒಂದೊಂದು ಪಾದವನ್ನು ಇಡಬೇಕಾದ್ರೆ ಅಲ್ಲಿ ಪ್ರಾರ್ಥನೆ ಮಾಡಿ ಇಡಿಸ್ತಾ ಇತ್ತು. ಆಚೆ ಯಾಗ ಯಜ್ಞಾದಿಗಳಾಗ್ತಿದ್ವಿ. ಭೂಮಿಯಲ್ಲಿ ಧರ್ಮ ಉಳಿಬೇಕಾದ್ರೆ 4 ಆಗ್ಬೇಕಂತ. ಒಂದು ಭಗವತ್ ಉಪಾಸನೆ, ಋತ್ವಿಜರೆಲ್ಲ ಹೇಳಿ ಅವರ ಅನುಷ್ಠಾನ ಮತ್ತು ತಪಸ್ಸನ್ನು ಧಾರೆ ಎಳಿಬೇಕು. ಸನ್ಯಾಸಿಗಳು ದಾನ ಧರ್ಮ ತಪಸ್ಸು ಎಲ್ಲ ಕರ್ಮಗಳನ್ನು ಅವರು ಮಾಡಿ ಧಾರೆ ಎಳಿಬೇಕು. ಅದನ್ನೇ ಈಗ ಚಾತುರ್ಮಾಸ್ಯ ಅಂತ ಹೇಳ್ತಾರೆ. ಎಲ್ಲಿ ಬರಗಾಲ ಇರುತ್ತೋ ಆ ಊರಲ್ಲಿ ಹೋಗಿ ಯತಿಗಳು ಅವರ ಪೀಠದ ದೇವರನ್ನು ಪೂಜೆ ಮಾಡಿ ಅವರ 4 ತಿಂಗಳ ಅನುಷ್ಠಾನದಲ್ಲಿ ಧಾರೆ ಎದ್ದು ಬರಬೇಕು ಅಂತ ಶಾಸ್ತ್ರ. ಅಂತ ಚಾತುರ್ಮಾಸ್ಯದ ಶುರು ಗುರು ಪೂರ್ಣಿಮೆ ಆದ್ಮೇಲೆ, ವ್ಯಾಸ ಪೂರ್ಣಿಮೆ ಆದ್ಮೇಲೆ. ಇವತ್ತು ಗುರುಗಳ, ಯಾಕಂದ್ರೆ ಇವತ್ತೊಂಥರ ಜ್ಞಾನ ಭಂಡಾರ ಇದ್ದಾರೆ, ನೋಡ್ಲಿಕ್ಕೂ ಹಾಗೆ ಇದ್ದಾರೆ, ಭಂಡಾರದ ಒಳಗೆ ಅಲ್ಲಿ ಎಲ್ಲ ನಾಲೆಡ್ಜ್ ಇದೆ. ಶುಗರ್ ಮೋಟ್ ಮಾಡೋರು ಹೇಳಲ್ಲ, ಸ್ವಲ್ಪ ಕಷಾಯ ಕೊಡ್ತಾರೆ. ಹಾಗಾಗಿ ಮತ್ತೆ ನನಗೆ ಗೊತ್ತಿದ್ದೇನೆ ಅಹಂಕಾರವು ಆ ಮನುಷ್ಯನದ್ರಿಂದ ನಾನು ನೋಡಿದೆ. ಹಾಗಾಗಿ ಅವರಿಗೆ ಗೊತ್ತಿದ್ದೆ ಬ್ರಹ್ಮಾಂಡ ಗುರುಜಿ ಅಂತ ಹೆಸರಿಟ್ರು. ಆದರೆ ಬ್ರಹ್ಮಾಂಡದ ಸುಮಾರು ನಾಲೆಡ್ಜ್ ಅವರೊಳಗೆ ಉಂಟು, ಅನುಭವದ ನಾಲೆಡ್ಜ್, ಅಧ್ಯಯನಕ್ಕಿಂತ ಅನುಭವದ ಶಕ್ತಿ ಜಾಸ್ತಿ. ಸೊ ಹಾಗಾಗಿ ಇವತ್ತು ಕಲ್ಯಾಣೋತ್ಸವ ಮಾಡಿದ್ದೀರಿ. ಆ ಕಲ್ಯಾಣ ಆಗಿದ್ದು ಅಲ್ಲಿ 2 ಪದ್ಮಾವತಿ ಮತ್ತೆ ಲಕ್ಷ್ಮಿ ಇಷ್ಟೇ, ಒಂದು ಇಹದ ಪ್ರಕೃತಿ, ಇನ್ನೊಂದು ಮೂಲ ಪ್ರಕೃತಿ. ಎರಡನ್ನೂ ಭಗವಂತ ವ್ಯಕ್ತ ರೂಪದಲ್ಲಿ ಒಂದು ಮದುವೆ ಆದ, ಅದು ಪದ್ಮಾವತಿ ಕಲ್ಯಾಣ. ಅವ್ಯಕ್ತ ರೂಪದಲ್ಲಿ ಮದುವೆ ಆದ, ಅದು ಲಕ್ಷ್ಮಿಯ ಕಲ್ಯಾಣ. ಸೊ 2 ಕಲ್ಯಾಣವನ್ನು ಇಲ್ಲಿ ಮಾಡಿದ್ದೀರಿ. ಅದನ್ನೆಲ್ಲ ನೀವು ದರ್ಶನ ಮಾಡಿದ್ದೀರಿ. ಅವನ ಹೆಸರೇ ಶ್ರೀನಿವಾಸ, ಶ್ರೀ ಇರುವ ಜಾಗ. ತಿರುಪತಿಯಲ್ಲಿ 3 ಯಂತ್ರ ಇದೆ, ಇನ್ನೊಮ್ಮೆ ಹೋದರೆ ನೋಡಿ. ಒಂದು ಧನಾಕರ್ಷಣ ಯಂತ್ರ, ಇನ್ನೊಂದು ಜನಾಕರ್ಷಣ ಯಂತ್ರ, ಇನ್ನೊಂದು ಶ್ರೀ ಯಂತ್ರ. ಒಂದು ಭಗವಂತನ ಪಾದದ ಮೇಲಿದೆ, ಭಗವತ್ಪಾದರು ಇಟ್ಟದ್ದು. ಇನ್ನೊಂದು ಧನಾಕರ್ಷಣ ಹುಂಡಿ ಕೆಳಗಿದೆ. ಜನಾಕರ್ಷಣ ನೀವು ದ್ವಾರದಲ್ಲಿ ಜಯ ವಿಜಯರ ಹತ್ರ ಇದೆ. ಇನ್ನೊಂದಲ್ಲಿ ವಾಯು ವೆಂಕಟರಮಣ ಅಂತಲೂ ಹೇಳ್ತಾರೆ, ಮೇಲೆ ಗೋಪುರದ ಮೇಲೆ ಒಂದು ಶ್ರೀನಿವಾಸ ಇದ್ದಾರೆ. ಸೊ ಆ ದೇವಸ್ಥಾನಗಳಿಗೆ ಹೋದಾಗ ನಾನು ಹೇಳಿದೆ, ಫಸ್ಟ್ ಅದರ ಪ್ರೀ ಹಿಸ್ಟ್ರಿ ತಿಳ್ಕೊಳ್ಳಿ. ಅಥವಾ ಯಾವುದೇ ಪೂಜೆಗಳು ಮಾಡಬೇಕಾದ್ರೆ ಅದರ ಹಿಂದಿನ ಜ್ಞಾನವನ್ನು ತಿಳ್ಕೊಂಡಾಗ ಅದು ಬರೀ ಶುಷ್ಕ ಆಗಲ್ಲ, ಆಧ್ಯಾತ್ಮಿಕವಾಗುತ್ತೆ. ಸ್ವಾಮೀಜಿ ಅವರು ಮಾತಾಡ್ತಾ ಹೇಳ್ತೀವಿ, ನಾನು ಮಂತ್ರಾಕ್ಷತೆ ಚೆಲ್ಲಬೇಡಿ. ಕಾರಣ ಇಷ್ಟೇ, ನೀವು ಭಗವಂತನಿಗೆ ಹಾಕಿದ ಮೇಲೆ ಅದು ಬರೀ ಕ್ಷಯ ಅಲ್ಲ, ಅಕ್ಷಯ ಆಗಿದೆ. ಅಕ್ಷಯ ಅಂದರೆ ಆ ಅಕ್ಷತೆ ನಿಮ್ಮ ಮನೆಗೆ ತಗೊಂಡು ಹೋದ್ರೆ ಎಷ್ಟೋ ಮನೆಯಲ್ಲಿ ಏನೂ ಖಾಲಿ ಆಗಲ್ಲ. ಇವತ್ತು ಕಲ್ಯಾಣೋತ್ಸವದ್ದು ದಾರ ಕೊಡ್ತಾರೆ ತಿರುಮಲದಲ್ಲಿ. ನಾನು ನೋಡಿದಾಗ ಅದನ್ನು ಕಟ್ಕೊಂಡು ಅವ್ರು ಸುಮಾರು ಜನಕ್ಕೆ ಮದುವೆ ದೋಷಗಳು ನಿವಾರಣೆ ಆಗಿ ನೆಕ್ಸ್ಟ್ ಕಲ್ಯಾಣೋತ್ಸವಕ್ಕೆ ಮದುವೆ ಆಗಿ ಹೋಗ್ತಾರೆ. ಸೊ ಹಾಗಾಗಿ ಇಂಥ ಪುಣ್ಯದ ಕೆಲಸನೇ ಕಲ್ಯಾಣೋತ್ಸವಕ್ಕೆ 100 ಅಶ್ವಮೇಧ ಯಾಗ ಮಾಡಿದರೆ ಏನು ಫಲ ಇದೆ, ಅದೊಂದು ಕಲ್ಯಾಣೋತ್ಸವ ಮಾಡಿದರೆ ಅದರ ಫಲ ಇದೆ. ನಂಬೋರಿಗೆ, ಯಾರು ಭಗವಂತನನ್ನು ನಂಬ್ತೀನಿ, ಭಗ ಇತಿ ಷಣ್ಣಃ, ಮಹಾ ಐಶ್ವರ್ಯ, ಮಹಾ ವೈರಾಗ್ಯ, ಮಹಾಜ್ಞಾನ, ಮಹಾ ತಪಸ್ಸು, ಮಹಾವೀರ್ಯ, ಈ 6 ಇರೋನು ಶ್ರೀನಿವಾಸ. ಅದಕ್ಕೆ ಅವನನ್ನು ಭಗವನ್ ಅಂತ ಕರಿತೀವಿ.
ಅಂತ ಭಗವಂತನ ದರ್ಶನ ನಮ್ಮ ಪ್ರಸಾದ್ ಶ್ರೀಧರ ಮೂರ್ತಿಯವರ ಈ ರಾಮಾನುಜರ ಅನುಗ್ರಹದಾಗೆ ಶ್ರೀಧರ ಮೂರ್ತಿಯವರ ಕಾರುಣ್ಯದಿಂದ ನಿಮಗೆಲ್ಲ ಸಿಕ್ಕಿದೆ. ಗೊತ್ತಿದೆಯೋ ನಾವಿಲ್ಲಿ ಕೂತಿದ್ವಿ. ಭಗವಂತನ ಕೆಲಸಕ್ಕೆ ಬರಬೇಕಾದ್ರೆ ಏನೋ ಒಂದಿಷ್ಟು ಪುಣ್ಯ ಮಾಡಿರ್ಬೇಕಾದ್ರೆ. ತಿರುಪತಿ ಇನ್ನೊಂದು ವಿಶೇಷ ಏನಂದ್ರೆ ನೀವು ಪ್ಲಾನ್ ಮಾಡೋದು ಹೊರಡಿ, ದೇವರಾಣೆ ನೀವು ಯಾರು ಹೋಗಲ್ಲ. ಇದು ಈ ಅನುಭವ ಸುಮಾರು ಜನಕ್ಕಾಗಿದೆ. ಯಾವತ್ತು ನೀವು ಪ್ಲಾನೇ ಮಾಡಲ್ಲ ಅವತ್ತು ಭಗವಂತನ ಎದುರುಗಡೆ ಹಾಜರಾಗಿತ್ತು. ಕಾರಣ ಇಷ್ಟೇ, ಭಗವಂತನಿಗೆ ನಿನ್ನನ್ನು ನೋಡಬೇಕು ಅನ್ನಿಸ್ದಾಗ ಮಾತ್ರ ನೀನು ಅಲ್ಲಿ ಹೋಗ್ಲಿಕ್ಕಾಗ್ತದೆ. ಹಾಗಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ದೇವತೆಗಳಿದ್ದಾರೆ. ಆ ದೇವತೆಗಳಿಗೆ ಅಲ್ಲಲ್ಲಿ ತನಕ ಮಾತ್ರ ಪ್ರವೇಶ, ಭಕ್ತನಿಗೆ ಮಾತ್ರ ಬಾಲ ತನಕ ಪ್ರವೇಶ. ಹಾಗಾದ್ರೆ ಆ ಭಕ್ತನಿಗೆ ಎಷ್ಟು ಬೆಲೆ ಭಗವಂತ ಕೊಡ್ತಾನೇನೋ ದೃಷ್ಟಿಕೋನ ಇಟ್ಕೊಂಡು ತಿರುಮಲಕ್ಕೆ ಹೋಗಿ ಅಲ್ಲಿ ಪ್ರಸಾದವನ್ನ ಬರೀ ಪ್ರಸಾದ ಅಂದ್ಕೊಂಡೆ ಮಹಾವಿಷ್ಣುವಿನ ನೈವೇದ್ಯ ಅಂದ್ಕೊಂಡು ಅದನ್ನು ಉಪಯೋಗಿಸಿ. ಅದರಲ್ಲಿ 3 ಶ್ರೀನಿವಾಸ ಇದ್ದಾರೆ. ಒಂದು ಉಗ್ರ ಶ್ರೀನಿವಾಸ ಹೊರಗೆ ತರಲ್ಲ, ಬೆಳ್ಳಿ ಒಳಗಿದೆ ಅದು. ಇನ್ನೊಂದು ಮಲಯಪ್ಪ ಸ್ವಾಮಿ ಅದು ಉತ್ಸವಕ್ಕೆ ಬರುತ್ತೆ. ಇನ್ನೊಂದು ಲೆಕ್ಕಾಚಾರವನ್ನೆಲ್ಲ ನೋಡೋ ಇನ್ನೊಂದು ಶ್ರೀನಿವಾಸನು. ಇದಿಷ್ಟು ಹೇಳ್ಬೇಕನ್ನಿಸ್ತು, ಯಾಕಂದ್ರೆ ನೀವು ಹೀರೋನಲ್ಲಿ ಪೂಜೆ ಮಾಡಿದ್ರಿ, ಹೀರೋ ಬಗ್ಗೆ ತಿಳ್ಕೊಳ್ಬೇಕಂತ. ಫಸ್ಟ್ ಹೀರೋ ವರ್ಷಿಪ್, ಫಾರ್ಮ್ ವರ್ಷಿಪ್, ಮತ್ತೆ ಹೀರೋಯಿಸಮ್ ವರ್ಷಿಪ್, ಆಮೇಲೆ ಅನುಭವ, ಅಧ್ಯಯನ ಮತ್ತೆ ಅನುಷ್ಠಾನ. ಈ 3 ಆದಾಗ ಇದನ್ನು ಶ್ರಾವಣ ಮಾಸ ಅಂತೀವಿ. ಆಷಾಢ ಮಾಸದಲ್ಲಿ ಅಧ್ಯಯನ ಮಾಡಬೇಕು, ಶ್ರಾವಣದಲ್ಲಿ 4 ಜನಕ್ಕೆ ಬಂದು ಹೇಳಬೇಕು, ನವರಾತ್ರಿಯಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕಂತೆ. ದೀಪಾವಳಿ ಟೈಮಲ್ಲಿ ಸೆಲ್ಫ್ ರಿಯಲೈಸೇಷನ್, ಅದಕ್ಕೆ ದೀಪನ್ ಜ್ಯೋತಿ ಪರಬ್ರಹ್ಮ. ಇದಿಷ್ಟು ಅಂದರೆ ನ್ಯೂ ಇಯರ್ ಅಲ್ಲಿ. ಈಗಿರೋ ನ್ಯೂ ಇಯರ್ ಬೇರೆ ಇದೆ. ನಾವು ಎಣ್ಣೆ ಹಾಕಿ ದೀಪ ಹಚ್ಚೋದು ಹಿಂದೂ